ಮಲ್ಲಿಕಾರ್ಜುನ ಮುತ್ಯ ಅವರ ವಿರುದ್ಧ ದಾಖಲಿಸಿರುವಂತಹ ಪೋಕ್ಸೋ ಪ್ರಕರಣ ಇದು ಸುಳ್ಳು ಕೇಸ್. ಇದನ್ನ ರದ್ದುಗೊಳಿಸಬೇಕು ಅಂತ ಹೇಳಿ ಇವತ್ತು ಮುತ್ಯ ಅಭಿಮಾನಿಗಳು ಕಲಬುರಗಿಯಲ್ಲಿ ಕೋಲಿ ಸಮುದಾಯದ ನಾಯಕರು ಜಗತ್ ವೃತ್ತದಲ್ಲಿ ಪ್ರತಿಭಟನೆಯನ್ನ ಮಾಡಿದ್ರು. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಯಾದಗಿರಿ ಜಿಲ್ಲೆಯ ಮಹಲ್ ರೋಜಾ ಮಲ್ಲಿಕಾರ್ಜುನ್ ಮುತ್ಯ ವಿರುದ್ಧ ದಾಖಲಾದಂತಹ ಪೋಕ್ಸೋ ಕೇಸನ್ನ ರದ್ದುಪಡಿಸುವಂತೆ ಆಗ್ರಹಿಸಿ ಕೂಲಿ ಸಮಾಜದ ಸಾಕಷ್ಟು ಜನರ ಜೊತೆಗೆ ಮಲ್ಲಿಕಾರ್ಜುನ್ ಮುತ್ಯ ಅಭಿಮಾನಿ ಬಳಗದ ವತಿಯಿಂದ ಕಲಬುರಗಿಯಲ್ಲಿ ಬೃಹತ್ ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತದ್ದು. ಕಲಬುರಗಿಯ ಜಗತ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೂ ಕೂಡ ಈ ಒಂದು ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸ್ತಾ ಇರುವಂತದ್ದು. ಸಾಕಷ್ಟು ಜನ ಕೂಲಿ ಸಮಾಜದವರು ಎಲ್ಲರೂ ಕೂಡ ಭಾಗಿಯಾಗಿರುವಂತದ್ದು. ಎಲ್ಲರ ಕೈಯಲ್ಲಿ ವಿ ಸ್ಟ್ಯಾಂಡ್ ವಿತ್ ಮಲ್ಲಿಕಾರ್ಜುನ ಅಪ್ಪಾಜಿ ಅನ್ನುವಂತ ಒಂದು ಫೋಟೋಗಳನ್ನ ಹಿಡಿದುಕೊಂಡು ಅವರು ಭಾಗಿಯಾಗಿರುವಂತದ್ದು. ಜೊತೆಗೆ ಸಾಕಷ್ಟು ಕೂಲಿ ಸಮಾಜದ ಬೇರೆ ಬೇರೆ ಸ್ವಾಮೀಜಿಗಳು ಕೂಡ ಭಾಗಿಯಾಗಿರುವಂತದ್ದು. ಎಲ್ಲರೂ ಕೂಡ ಒಂದೇ ಆಗ್ರಹ ಮಾಡ್ತಾ ಇರುವಂತದ್ದು, ಅಂದ್ರೆ ಮಲ್ಲಿಕಾರ್ಜುನ್ ಮುತ್ಯ ಅವರ ವಿರುದ್ಧ ದಾಖಲಾದಂತಹ ಸುಳ್ಳು ಪೋಕ್ಸೋ ಕೇಸನ್ನ ರದ್ದು ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಒಂದು ಹೋರಾಟ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಕಲಬುರಗಿ ಜಿಲ್ಲೆ ಸೇರಿದಂತೆ ಅಕ್ಕಪಕ್ಕದ ಜಿಲ್ಲೆಗಳಿಂದಲೂ ಕೂಡ ಸಾಕಷ್ಟು ಜನ ಕೂಲಿ ಸಮಾಜದ ಜನರು ಕೂಡ ಬಂದು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗೋದಕ್ಕೆ ಮುಂದಾಗಿರುವಂತದ್ದು. ಸೊ ಹಾಗಾಗಿ ಈಗಾಗಲೇ ಬೇರೆ ಬೇರೆ ಕಡೆಯಿಂದ ಬಂದಂತವರು ಕೂಡ ಸಾಕಷ್ಟು ಜನ ಈ ಒಂದು ಜಗತ್ ವೃತ್ತದಲ್ಲಿ ಸೇರಿರುವಂತದ್ದು. ಇಲ್ಲಿ ಸ್ವಾಮೀಜಿಗಳು ಕೂಡ ಇದ್ದಾರೆ. ಸೊ ನಾನು ನೇರವಾಗಿ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ, ಏನ್ ಹೇಳ್ತಾರೆ ಅಂತೇಳಿ. ಈಗ ಏನ್ ಬೇಡಿಕೆ ಇರುವಂತ ಸ್ವಾಮೀಜಿ ನಿಮ್ದು? ನಿಜವಾಗಿ ಈಗ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾದಂತಹ ಅಹಿಂದ ನಾಯಕರಾದಂತಹ ಸಿದ್ದರಾಮಯ್ಯ ಅವರಿಗೆ ನಾವು ನೇರವಾಗಿ ಮನವಿ ಅಂತರ ತಿಳ್ಕೋರಿ, ಆಗ್ರಹ ಅಂತರ ತಿಳ್ಕೋರಿ. ಹಿಂದುಳಿದ ವರ್ಗದ ಸ್ವಾಮೀಜಿಗಳಾದಂತಹ ಮಲ್ಲಿಕಾರ್ಜುನ್ ಸ್ವಾಮೀಜಿಗಳನ್ನ ವ್ಯವಸ್ಥಿತ ಷಡ್ಯಂತರ ಮಾಡಿ ತುಳಿಯುವ ಪ್ರಯತ್ನ ಈ ಪ್ರಕರಣದಲ್ಲಿ ಆಗಿದೆ. ಕೇವಲ 48 ಗಂಟೆಯಲ್ಲಿ ಇಂತಹ ದೊಡ್ಡ ಷಡ್ಯಂತ್ರ ಅಂದ್ರೆ ಇಡೀ ರಾಜ್ಯದ ಪ್ರತಿಯೊಂದು ಪ್ರಿಂಟ್ ಮೀಡಿಯಾ ಇರಬಹುದು, ಎಲೆಕ್ಟ್ರಾನಿಕ್ ಮೀಡಿಯಾ. ಈಗ ನಿಮ್ಮ ಬೇಡಿಕೆ ಏನು ಅಂತ? ಈ ಪ್ರಕರಣವನ್ನ ಕೂಡಲೇ ರದ್ದುಗೊಳಿಸಬೇಕು. ಯಾಕಂದ್ರೆ ಗೋಗಿ PSI ಪೊಲೀಸ್ ಇನ್ಸ್ಪೆಕ್ಟರ್ ಯಾವುದೇ ರೀತಿಯಾಗಿ ಪ್ರಾಥಮಿಕ ತನಿಖೆ ಮಾಡಲಾರ್ದಂಗೆ FIR ಮಾಡಿದ್ದಾರೆ. ಇದು ಸಂವಿಧಾನ ಬಾಹಿರ, ಸಂವಿಧಾನ ವಿರೋಧವಾಗೈತಿ. ಅದಕ್ಕಂತ ಅವ್ರಿಗೆ ಮನೆ ಕಳಿಸಬೇಕಂತ ನಾವು ಹೇಳ್ತೀವಿ. ಮತ್ತೆ ಮಕ್ಕಳ ಆಯೋಗದ ಅಧ್ಯಕ್ಷರಿಗೂ ಕೂಡ ಈ ಕೂಡಲೇ ರಾಜೀನಾಮೆ ಪಡಿಬೇಕಂತ ನಮ್ಮ ಆಗ್ರಹ ಐತಿ. ಅವರು ಕೂಡ ಇದ್ದಾರೆ, ಸೊ ಅವರನ್ನ ಮಾತಾಡ್ತೀನಿ. ಈಗ ಎಲ್ಲಿಂದ ಹೇಗಿರುತ್ತೆ ನಿಮ್ಮ ಹೋರಾಟ ಅಂತ? ಈ ಜಗತ್ ಸರ್ಕಲ್ DC ಆಫೀಸ್ ವರೆಗೆ ಮಲ್ಲಿಕಾರ್ಜುನ್ ಅಪ್ಪ ಅವರ ಒಂದು ಕೂಡಲೇ ಹಿಂಪಡಿಬೇಕು. ಏನು ಇವತ್ತು FIR ಮಾಡಿದ್ದಾರೆ ಅದು BV ರಿಪೋರ್ಟ್ ಹಾಕಿ ಹಿಂಪಡಿಬೇಕು. ಇಲ್ಲಪ್ಪ ಅಂತಂದ್ರೆ ನಾವು ಉಗ್ರವಾದ ಹೋರಾಟಗಳನ್ನು ನಾವು ಇಲ್ಲಿ ಎಲ್ಲಾ ರೀತಿಯಲ್ಲಿ ನಮ್ಮ ಎಲ್ಲಾ ಮಠಾಧೀಶರು ಕೂಡ ಇದಕ್ಕೆ ಬೆಂಬಲ ಸೂಚಿಸಿದ್ದಾರೆ. ಇದಕ್ಕೆ ಕಾರಣ ಇಷ್ಟೇ, ಉದ್ದೇಶಪೂರ್ವಕವಾಗಿ ಇವತ್ತು ಮಲ್ಲಿಕಾರ್ಜುನ್ ಅಪ್ಪ ಅವರ ಬಗ್ಗೆ ಒಂದು ಕೇಸ್ ಹಾಕೋದ್ರ ಮುಖಾಂತರ ಅವರನ್ನು ಹೀಯಾಳಿಸಬೇಕು, ಅವರಿಗೆ ಒಂದು ನೀಚ ದೃಷ್ಟಿ ತೋರಿಸಬೇಕನ್ನೋ ದೃಷ್ಟಿಯಲ್ಲಿ ಅವರು ಮಾಡಿದ್ದಾರೆ. ಇವತ್ತಿನ ದಿವಸ ನಾವು ಇದೇ ರೀತಿ ಯಾರ್ಯಾರು ನೋಡ್ರಿ, ನೀವು ಕಮಿಟಲ್ಲೂ ಕೂಡ ಬಹಳ ಮುಚ್ಚೋರ್ ಬಗ್ಗೆ ಅವೇಳನ ಯಾರು ಪ್ರೆಸ್ ಮೀಟ್ ಮಾಡ್ತಾರ ಮಠ ಅಂತವ್ರ ಬಗ್ಗೆ ಒಂದು ಈಗ ನಿಮ್ಮ ಮಲ್ಲಿಕಾರ್ಜುನ್ ಮುತ್ಯ ತಪ್ಪು ಮಾಡಿಲ್ಲ ಅಂದ್ರೆ ಯಾಕೆ ಭಯ ನಿಮ್ಗೆ? ನಾವೆಲ್ಲ ಭಯ ಪಡ್ತಾ ಇದ್ದೀವಿ, ಷಡ್ಯಂತ್ರ ಮಾಡಿದ್ರ ಅಂತ ಹೇಳ್ತಾ ಇದೀವಿ ನಾವು. ತನಿಖೆ ಆಗ್ಲಿ ಹೊರ ಬರಲಿ ಅಂತ ನಾವೆಲ್ಲ ಮುತ್ಯಾರದಕ್ಕೆ ಸ್ಪಂದಿಸ್ತೀನಿ ಅಂತ ಹೇಳಿದ್ದಾರೆ ಅವರು. ತನಿಖೆ ಮಾಡಲಾರ್ದೆ FIR ಕಾಪಿ ಮಾಡ್ಯಾರ. ಒಂದು ಯಾವುದೋ ಒಂದು ಕೇಸಿಗಾಗಿ 24 ಗಂಟೆ ಚಪ್ಪಲಿ ಹರಿದ್ರು ಕೂಡ ಇವತ್ತು FIR ಮಾಡಂಗಿಲ್ಲ. ಮುತ್ಯಾರ ಬಗ್ಗೆ 40 ನಿಮಿಷನಾಗ ನೀವು FIR ಮಾಡ್ತೀರಪ್ಪ ಅಂದ್ರೆ ಇದ್ರ ಹಿಂದೆ ಯಾರು ಕೈವಾಡದ ಅವ್ರು ಕೂಡಲೇ ಬಂಧಿಸಬೇಕು. ಮುತ್ಯ ಅವರಿಗೆ ಕೂಡಲೇ BV ರಿಪೋರ್ಟ್ ಹಾಕಿ ಅವ್ರಿಗೆ ಹಿಂಪಡೆಯುವಂತ ಕೆಲಸ ಮಾಡಬೇಕು. ಇಲ್ಲಪ್ಪ ಅಂದ್ರೆ ಅವರು ಭಕ್ತಾದಿಗಳು ಎಲ್ಲಾ ಸಮಾಜದವರು ಇನ್ನೂ ಉಗ್ರವಾದ ಹೋರಾಟ ಮಾಡಕ್ ನಾವು ಹಿಂಸರಂಗಿಲ್ಲ. ಮಲ್ಲಿಕಾರ್ಜುನ್ ಮುತ್ಯ ಪರವಾಗಿ ಇದೀಗ ಅಪಾರ ಬೆಂಬಲಿಗರು ಬೀದಿಗಿಳಿದು ಹೋರಾಟಕ್ಕೆ ಮುಂದಾಗ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ. ಮಲ್ಲಿಕಾರ್ಜುನ ಮುತ್ಯ ಅವರ ವಿರುದ್ಧ ದಾಖಲಿಸಿರುವಂತಹ ಪೋಕ್ಸೋ ಪ್ರಕರಣ ಇದು ಸುಳ್ಳು ಕೇಸ್. ಇದನ್ನ ರದ್ದುಗೊಳಿಸಬೇಕು ಅಂತ ಹೇಳಿ ಇವತ್ತು ಮುತ್ಯ ಅಭಿಮಾನಿಗಳು ಕಲಬುರಗಿಯಲ್ಲಿ ಕೋಲಿ ಸಮುದಾಯದ ನಾಯಕರು ಜಗತ್ ವೃತ್ತದಲ್ಲಿ ಪ್ರತಿಭಟನೆಯನ್ನ ಮಾಡಿದ್ರು. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಯಾದಗಿರಿ ಜಿಲ್ಲೆಯ ಮಹಲ್ ರೋಜಾ ಮಲ್ಲಿಕಾರ್ಜುನ್ ಮುತ್ಯ ವಿರುದ್ಧ ದಾಖಲಾದಂತಹ ಪೋಕ್ಸೋ ಕೇಸನ್ನ ರದ್ದುಪಡಿಸುವಂತೆ ಆಗ್ರಹಿಸಿ ಕೂಲಿ ಸಮಾಜದ ಸಾಕಷ್ಟು ಜನರ ಜೊತೆಗೆ ಮಲ್ಲಿಕಾರ್ಜುನ್ ಮುತ್ಯ ಅಭಿಮಾನಿ ಬಳಗದ ವತಿಯಿಂದ ಕಲಬುರಗಿಯಲ್ಲಿ ಬೃಹತ್ ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತದ್ದು. ಕಲಬುರಗಿಯ ಜಗತ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೂ ಕೂಡ ಈ ಒಂದು ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸ್ತಾ ಇರುವಂತದ್ದು. ಸಾಕಷ್ಟು ಜನ ಕೂಲಿ ಸಮಾಜದವರು ಎಲ್ಲರೂ ಕೂಡ ಭಾಗಿಯಾಗಿರುವಂತದ್ದು. ಎಲ್ಲರ ಕೈಯಲ್ಲಿ ವಿ ಸ್ಟ್ಯಾಂಡ್ ವಿತ್ ಮಲ್ಲಿಕಾರ್ಜುನ ಅಪ್ಪಾಜಿ ಅನ್ನುವಂತ ಒಂದು ಫೋಟೋಗಳನ್ನ ಹಿಡಿದುಕೊಂಡು ಅವರು ಭಾಗಿಯಾಗಿರುವಂತದ್ದು. ಜೊತೆಗೆ ಸಾಕಷ್ಟು ಕೂಲಿ ಸಮಾಜದ ಬೇರೆ ಬೇರೆ
ಸ್ವಾಮೀಜಿಗಳು ಕೂಡ ಭಾಗಿಯಾಗಿರುವಂತದ್ದು. ಎಲ್ಲರೂ ಕೂಡ ಒಂದೇ ಆಗ್ರಹ ಮಾಡ್ತಾ ಇರುವಂತದ್ದು, ಅಂದ್ರೆ ಮಲ್ಲಿಕಾರ್ಜುನ್ ಮುತ್ಯ ಅವರ ವಿರುದ್ಧ ದಾಖಲಾದಂತಹ ಸುಳ್ಳು ಪೋಕ್ಸೋ ಕೇಸನ್ನ ರದ್ದು ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಒಂದು ಹೋರಾಟ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಕಲಬುರಗಿ ಜಿಲ್ಲೆ ಸೇರಿದಂತೆ ಅಕ್ಕಪಕ್ಕದ ಜಿಲ್ಲೆಗಳಿಂದಲೂ ಕೂಡ ಸಾಕಷ್ಟು ಜನ ಕೂಲಿ ಸಮಾಜದ ಜನರು ಕೂಡ ಬಂದು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗೋದಕ್ಕೆ ಮುಂದಾಗಿರುವಂತದ್ದು. ಸೊ ಹಾಗಾಗಿ ಈಗಾಗಲೇ ಬೇರೆ ಬೇರೆ ಕಡೆಯಿಂದ ಬಂದಂತವರು ಕೂಡ ಸಾಕಷ್ಟು ಜನ ಈ ಒಂದು ಜಗತ್ ವೃತ್ತದಲ್ಲಿ ಸೇರಿರುವಂತದ್ದು. ಇಲ್ಲಿ ಸ್ವಾಮೀಜಿಗಳು ಕೂಡ ಇದ್ದಾರೆ. ಸೊ ನಾನು ನೇರವಾಗಿ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ, ಏನ್ ಹೇಳ್ತಾರೆ ಅಂತೇಳಿ. ಈಗ ಏನ್ ಬೇಡಿಕೆ ಇರುವಂತ ಸ್ವಾಮೀಜಿ ನಿಮ್ದು? ನಿಜವಾಗಿ ಈಗ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾದಂತಹ ಅಹಿಂದ ನಾಯಕರಾದಂತಹ ಸಿದ್ದರಾಮಯ್ಯ ಅವರಿಗೆ ನಾವು ನೇರವಾಗಿ ಮನವಿ ಅಂತರ ತಿಳ್ಕೋರಿ, ಆಗ್ರಹ ಅಂತರ ತಿಳ್ಕೋರಿ. ಹಿಂದುಳಿದ ವರ್ಗದ ಸ್ವಾಮೀಜಿಗಳಾದಂತಹ ಮಲ್ಲಿಕಾರ್ಜುನ್ ಸ್ವಾಮೀಜಿಗಳನ್ನ ವ್ಯವಸ್ಥಿತ ಷಡ್ಯಂತರ ಮಾಡಿ ತುಳಿಯುವ ಪ್ರಯತ್ನ ಈ ಪ್ರಕರಣದಲ್ಲಿ ಆಗಿದೆ. ಕೇವಲ 48 ಗಂಟೆಯಲ್ಲಿ ಇಂತಹ ದೊಡ್ಡ ಷಡ್ಯಂತ್ರ ಅಂದ್ರೆ ಇಡೀ ರಾಜ್ಯದ ಪ್ರತಿಯೊಂದು ಪ್ರಿಂಟ್ ಮೀಡಿಯಾ ಇರಬಹುದು, ಎಲೆಕ್ಟ್ರಾನಿಕ್ ಮೀಡಿಯಾ. ಈಗ ನಿಮ್ಮ ಬೇಡಿಕೆ ಏನು ಅಂತ? ಈ ಪ್ರಕರಣವನ್ನ ಕೂಡಲೇ ರದ್ದುಗೊಳಿಸಬೇಕು. ಯಾಕಂದ್ರೆ ಗೋಗಿ PSI ಪೊಲೀಸ್ ಇನ್ಸ್ಪೆಕ್ಟರ್ ಯಾವುದೇ ರೀತಿಯಾಗಿ ಪ್ರಾಥಮಿಕ ತನಿಖೆ ಮಾಡಲಾರ್ದಂಗೆ FIR ಮಾಡಿದ್ದಾರೆ. ಇದು ಸಂವಿಧಾನ ಬಾಹಿರ, ಸಂವಿಧಾನ ವಿರೋಧವಾಗೈತಿ. ಅದಕ್ಕಂತ ಅವ್ರ ಮನೆ ಕಳಿಸಬೇಕಂತ ನಾವು ಹೇಳ್ತೀವಿ. ಮತ್ತೆ ಮಕ್ಕಳ ಆಯೋಗದ ಅಧ್ಯಕ್ಷರಿಗೂ ಕೂಡ ಈ ಕೂಡಲೇ ರಾಜೀನಾಮೆ ಪಡಿಬೇಕಂತ ನಮ್ಮ ಆಗ್ರಹ ಐತಿ. ಅವರು ಕೂಡ ಇದ್ದಾರೆ. ಸೊ ಅವರನ್ನ ಮಾತಾಡ್ತೀನಿ. ಈಗ ಎಲ್ಲಿಂದ ಹೇಗಿರುತ್ತೆ ನಿಮ್ಮ ಹೋರಾಟ ಅಂತ? ಈ ಜಗತ್ ಸರ್ಕಲ್ನಿಂದ DC ಆಫೀಸ್ ವರೆಗೆ ಮಲ್ಲಿಕಾರ್ಜುನ್ ಅಪ್ಪ ಅವರ ಒಂದು ಕೂಡಲೇ ಹಿಂಪಡಿಬೇಕು. ಏನು ಇವತ್ತು FIR ಮಾಡಿದ್ದಾರೆ ಅದು B ರಿಪೋರ್ಟ್ ಹಾಕಿ ಹಿಂಪಡಿಬೇಕು. ಇಲ್ಲಪ್ಪ ಅಂತಂದ್ರೆ ನಾವು ಉಗ್ರವಾದ ಹೋರಾಟಗಳನ್ನು ನಾವು ಇಲ್ಲಿ ಎಲ್ಲಾ ರೀತಿಯಲ್ಲಿ ನಮ್ಮ ಎಲ್ಲಾ ಮಠಾಧೀಶರು ಕೂಡ ಇದಕ್ಕೆ ಬೆಂಬಲ ಸೂಚಿಸಿದ್ದಾರೆ. ಇದಕ್ಕೆ ಕಾರಣ ಇಷ್ಟೇ, ಉದ್ದೇಶಪೂರ್ವಕವಾಗಿ ಇವತ್ತು ಮಲ್ಲಿಕಾರ್ಜುನ್ ಅಪ್ಪ ಅವರ ಬಗ್ಗೆ ಒಂದು ಕೇಸ್ ಹಾಕೋದ್ರ ಮುಖಾಂತರ ಅವರನ್ನು ಹೀಯಾಳಿಸಬೇಕು, ಅವರಿಗೆ ಒಂದು ನೀಚ ದೃಷ್ಟಿ ತೋರಿಸಬೇಕನ್ನೋ ದೃಷ್ಟಿಯಲ್ಲಿ ಅವರು ಮಾಡಿದ್ದಾರೆ. ಇವತ್ತಿನ ದಿವಸ ನಾವು ಇದೇ ರೀತಿ ಯಾರ್ಯಾರು ನೋಡ್ರಿ, ನೀವು ಕಮಿಟಲ್ಲೂ ಕೂಡ ಬಹಳ ಮುಚ್ಚೋರ್ ಬಗ್ಗೆ ಅವೇಳನ ಯಾರು ಪ್ರೆಸ್ ಮೀಟ್ ಮಾಡ್ತಾರ ಮಠ ಅಂತವ್ರ ಬಗ್ಗೆ ಒಂದು ಈಗ ನಿಮ್ಮ ಮಲ್ಲಿಕಾರ್ಜುನ್ ಮುತ್ಯ ತಪ್ಪು ಮಾಡಿಲ್ಲ ಅಂದ್ರೆ ಯಾಕೆ ಭಯ ನಿಮ್ಗೆ? ನಾವೆಲ್ಲ ಭಯ ಪಡ್ತಾ ಇದ್ದೀವಿ, ಷಡ್ಯಂತ್ರ ಮಾಡಿದ್ರ ಅಂತ ಹೇಳ್ತಾ ಇದೀವಿ ನಾವು. ತನಿಖೆ ಆಗ್ಲಿ ಹೊರ ಬರಲಿ ಅಂತ ನಾವೆಲ್ಲ ಮುತ್ಯಾರದಕ್ಕೆ ಸ್ಪಂದಿಸ್ತೀನಿ ಅಂತ ಹೇಳಿದ್ದಾರೆ ಅವರು. ತನಿಖೆ ಮಾಡಲಾರ್ದೆ FIR ಕಾಪಿ ಮಾಡ್ಯಾರ. ಒಂದು ಯಾವುದೋ ಒಂದು ಕೇಸಿಗಾಗಿ 24 ಗಂಟೆ ಚಪ್ಪಲಿ ಹರಿದ್ರು ಕೂಡ ಇವತ್ತು FIR ಮಾಡಂಗಿಲ್ಲ. ಮುತ್ಯಾರ ಬಗ್ಗೆ 40 ನಿಮಿಷನಾಗ ನೀವು FIR ಮಾಡ್ತೀರಪ್ಪ ಅಂದ್ರೆ ಇದ್ರ ಹಿಂದೆ ಯಾರು ಕೈವಾಡದ ಅವ್ರಿಗೆ ಕೂಡಲೇ ಬಂಧಿಸಬೇಕು. ಮುತ್ಯ ಅವರಿಗೆ ಕೂಡಲೇ B ರಿಪೋರ್ಟ್ ಹಾಕಿ ಅವ್ರಿಗೆ ಹಿಂಪಡೆಯುವಂತ ಕೆಲಸ ಮಾಡಬೇಕು. ಇಲ್ಲಪ್ಪ ಅಂದ್ರೆ ಅವರು ಭಕ್ತಾದಿಗಳು ಎಲ್ಲಾ ಸಮಾಜದವರು ಇನ್ನೂ ಉಗ್ರವಾದ ಹೋರಾಟ ಮಾಡಕ್ ನಾವು ಹಿಂಸರಂಗಿಲ್ಲ. ಮಲ್ಲಿಕಾರ್ಜುನ್ ಮುತ್ಯ ಪರವಾಗಿ ಇದೀಗ ಅಪಾರ ಬೆಂಬಲಿಗರು ಬೀದಿಗಿಳಿದು ಹೋರಾಟಕ್ಕೆ ಮುಂದಾಗ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ವಿಜಯಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ.